ಓಪನ್ ಮಾಡಿದ ತಕ್ಷಣ ನಿಮಗೆಲ್ಲ ಕಾಣ್ತಾ ಇದೆ ಆಲ್ರೆಡಿ ಇದು. ಸೊ ಅದಕ್ಕೆ ಇದರಿಂದನೇ ಫಸ್ಟ್ ಶುರು ಮಾಡ್ತೀನಿ. ಇದೊಂದು ಬೆಡ್ ಲ್ಯಾಂಪ್. ಓಕೆ, ನನ್ನ ಹತ್ರ ಆಲ್ರೆಡಿ ಈ ಥರದ್ದು ಒಂದು 2-3 ಬೆಡ್ ಲ್ಯಾಂಪ್ ಇದೆ. ಇನ್ನೊಂದು 4 ತಂದಿದ್ದೀನಿ, ಅದನ್ನು ತೋರಿಸ್ತೀನಿ. ಇದು ಹಾಯ್ ಎಲ್ಲರಿಗೂ ನಮಸ್ತೆ, ನಾನು ನಿಮ್ಮ ಎಸ್.ಜೆ. ವೆಲ್ಕಮ್ ಬ್ಯಾಕ್. ನಾನಿವತ್ತು ಒಂದು ಸ್ವಲ್ಪ ಐಟಮ್ಸ್ಗಳನ್ನ ತಂದಿದ್ದೀನಿ. ಸೊ ಇದು ಆನ್ಲೈನ್ ಆರ್ಡರ್ ಅಲ್ಲ, ಆಫ್ಲೈನಲ್ಲಿ ತಗೊಂಡಿರೋದು. ಸೊ ಏನೇನು ತಂದಿದ್ದೀನಿ, ಯಾಕೆ ತಂದಿದ್ದೀನಿ ಅಂತ ಸ್ವಲ್ಪ ಹಂಗೆ ನಿಮಗೂ ತೋರಿಸ್ತೀನಿ. ತುಂಬ ಸ್ಪೆಷಲ್ ಐಟಮ್ಸ್ ಅಂತ ಏನಲ್ಲ, ಬಟ್ ಜನರಲ್ ಡೈಲಿ ಲೈಫಿಗೆ ಯೂಸ್ ಆಗೋಂಥ ಐಟಮ್ಸ್ಗಳು ಕೆಲವು. ಸೊ ಇಲ್ಲಿದೆ, ಇದು ಬ್ಯಾಗಲ್ಲಿದೆ. ಸೊ ಇವಾಗ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಯಾಕೆ ತಂದಿದ್ದೀನಿ ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ಆ್ಯಕ್ಚುಲಾಗಿ ನಾನು ಪರ್ಚೇಸ್ ಮಾಡಿದ್ದು ವಿಶಾಲ್ ಮಾರ್ಟಲ್ಲಿ. ಸೊ ನಾನು ಓಪನ್ ಮಾಡಿದ ತಕ್ಷಣ ನಿಮಗೆಲ್ಲ ಕಾಣ್ತಾ ಇದೆ ಆಲ್ರೆಡಿ ಇದು. ಸೊ ಅದಕ್ಕೆ ಇದರಿಂದನೇ ಫಸ್ಟ್ ಶುರು ಮಾಡ್ತೀನಿ. ಸೊ ಇದು ಬಂದು ಫ್ಲವರ್ದು ವಾಸ್ ಆರ್ಟಿಫಿಷಿಯಲ್ ಫ್ಲವರ್ದೇನಿದೆ ವಾಸ್, ಇದು 2 ಕಲರಲ್ಲಿ ತಗೊಂಡಿದ್ದೀನಿ. ಓಕೆನಾ. ಸೊ ಯಾಕೆ ಇದು 2 ಕಲರಲ್ಲಿ ತಗೊಂಡಿದ್ದೀನಿ ಅಂತ ಅಂದರೆ, ಆ್ಯಕ್ಚುಲಿ ಇದನ್ನು ಬ್ಯಾಕ್ಗ್ರೌಂಡಲ್ಲಿ ಒಂದು ಲೈಟ್ ಎಲ್ಲ ಹಾಕ್ಬಿಟ್ಟೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನನಗೆ ಅನ್ನಿಸ್ತು. ಸೊ ಅದಕ್ಕೆ ಅದನ್ನು ಟ್ರೈ ಮಾಡೋಣ ಅಂತ. ಇದ್ರ ಕಾಸ್ಟ್ ಬಂದು 300 ರೂಪೀಸ್, 299. ಓಕೆ, ಸೊ ಬಿಲ್ಲಿದೆ. ಇದು 299. ವರ್ತ್ ಇದೆಯೋ ಇಲ್ವೋ ನೀವು ಕಮೆಂಟ್ ಮಾಡಿ. ಬಟ್ ನನಗೆ ಆ್ಯಕ್ಚುಲಿ ಬರೀ ವಾಸಿಗಾದರೆ ವರ್ತಿಲ್ಲ ಅಂತ ಅನ್ನಿಸ್ತು. ಬಟ್ ನನಗೆ ಬ್ಯಾಕ್ಗ್ರೌಂಡಲ್ಲಿ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಬಂತು, ಒಂದು ಥಾಟ್ ಬಂತು, ಅದಕ್ಕೋಸ್ಕರ ತಗೊಂಡಿದ್ದೀನಿ. ಸೊ ಇದರಲ್ಲಿ ಇವಾಗ ಒಂದು ನಾನು ಬ್ಯಾಕ್ಗ್ರೌಂಡಿಗೆ ಯೂಸ್ ಮಾಡಿ ತೋರಿಸ್ತೀನಿ. ಓಕೆ, ಸೊ ಅದಕ್ಕಿಂತ ಮುಂಚೆ ಬ್ಯಾಕ್ಗ್ರೌಂಡಿಗೆ ಯೂಸ್ ಮಾಡೋದಕ್ಕೆ ನಾನು ಏನು ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಇದೊಂದು ಬೆಡ್ ಲ್ಯಾಂಪ್. ಓಕೆ, ನನ್ನ ಹತ್ರ ಆಲ್ರೆಡಿ ಈ ಥರದ್ದು ಒಂದು 2-3 ಬೆಡ್ ಲ್ಯಾಂಪ್ ಇದೆ. ಇನ್ನೊಂದು 4 ತಂದಿದ್ದೀನಿ, ಅದನ್ನು ತೋರಿಸ್ತೀನಿ. ಇದು ಬೆಡ್ ಲ್ಯಾಂಪ್ ಆ್ಯಕ್ಚುಲಿ. ಸೊ ಇದನ್ನು ನಾನು ಎಲ್ಲರೂ ಏನು ಮಾಡ್ತಾರೆ, ಪ್ಲಗ್ಗಿಗೆ ಆರ್ಡರ್ ಮಾಡಿ ಒಂದು ನೈಟ್ ಲ್ಯಾಂಪ್ ಥರ ಅಥವಾ ಒಂದು ಬೆಡ್ ಲ್ಯಾಂಪ್ ಥರ ಯೂಸ್ ಮಾಡ್ಕೊತಾರೆ. ಬಟ್ ನಾನು ಇದನ್ನು ಬ್ಯಾಕ್ಗ್ರೌಂಡಿಗೆ ಯೂಸ್ ಮಾಡ್ತೀನಿ. ಆ್ಯಕ್ಚುಲಿ ನನ್ನ ಹತ್ರ ಒಂದು ಸೆಟಪ್ಪಲ್ಲಿ ಇದನ್ನು ಯೂಸ್ ಮಾಡ್ತೀನಿ. ಸೊ ಇವಾಗ ಒಂದು ಇದನ್ನು ಲೈವಾಗಿ ಹಾಕಿ ತೋರಿಸ್ತೀನಿ. ಹೆಂಗೆ ಬರುತ್ತೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಓಕೆ, ಅಲ್ಲಿ ತನಕ ವೆಯ್ಟ್ ಮಾಡಿ, ಒಂದು 2 ಮಿನಿಟ್ಸ್ ಇದನ್ನು ಸೆಟಪ್ ಮಾಡಿ ಮತ್ತೆ ಬರ್ತೀನಿ. ಓಕೆ, ಐ ಆಮ್ ಬ್ಯಾಕ್. ಸೊ ಇಲ್ಲಿ ಇಟ್ಟಿದ್ದೀನಿ. ಸೊ ಅದಕ್ಕೆ ಇದನ್ನು ಈ ಕಡೆ ಇಡ್ತೀನಿ, ನಿಮಗೆ ಕ್ಲೀನಾಗಿ ಕಾಣುತ್ತೆ. ಸೊ ಇದನ್ನು ಹಂಗೆ ಈ ಕಡೆ ಇಡೋಣ, ಉಳ್ಳೋಗ್ಬಿಡ, ಹಂಗೇನಿಲ್ಲ. ಓಕೆ, ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ನಾನು ಹೇಗೆ ಇಟ್ಟಿದ್ದೀನಿ ಅಂತ. ಬಟ್ ಆ್ಯಕ್ಚುಲಿ ಇನ್ನೂ ಹೈ ಪವರ್ ಇರೋವಂಥ ಲೈಟ್ನ ಇಟ್ಟರೆ, ಆಮೇಲೆ ನೀವು ಇದ್ರ ಮೇಲೆ ರಿಫ್ಲೆಕ್ಟ್ ಬಿಡ್ತಿರೋ ಲೈಟು, ಅಥವಾ ವಾಲಿಗೆ ಬಿಟ್ಬಿಟ್ಟು ಅದರಿಂದ ಕಾಣ್ತಿರೋ, ಅಥವಾ ಇದ್ರೊಳಗಡೆ ಲೈಟ್ ಬಿಟ್ಬಿಟ್ಟು ಮಾಡ್ತಿರೋ. ಸೊ ನಿಮ್ಮ ಕ್ರಿಯೇಟಿವಿಟಿ ಬಿಟ್ಟಿದ್ದು. ನನಗೆ ಜಸ್ಟ್ ಟೆಂಪ್ರರಿ ಪರ್ಪಸ್ ನಿಮಗೆ ತೋರ್ಸೋಕ್ಕೆ ಅಂತ ಒಂದು ಬ್ಯಾಕ್ಗ್ರೌಂಡ್ ಇಟ್ಟಿದ್ದೀನಿ. ಹೆಂಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ನಾನು ತೊಗೊಂಡಿರೋದು ಈ ಬಾಟಲ್. ಆ್ಯಕ್ಚುಲಿ ನನಗೆ ಈ ಥರ ಬಾಟಲ್ಗಳೇನು ಇಷ್ಟ ಆಗಲ್ಲ, ಬಟ್ ರೈನ್ಬೋ ಕಲರ್ಸ್ ಎಲ್ಲ ಬರುತ್ತೆ, ನೀವು ನೋಡಿರ್ಬೋದು. ಬಟ್ ನನಗೆ ಇದು ಆ್ಯಕ್ಚುಲಿ ಯಾಕೋ ಪ್ಯಾಟರ್ನ್ ಇಷ್ಟ ಆಯಿತು. ಮತ್ತು ನನ್ನ ಫ್ರೆಂಡು ತೊಗೊಂಡ್ರು, ಅದು ನೋಡಿ ನನಗೂ ಓಕೆ ನಾನು ತಗೊಳ್ಳೋಣ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದು ಒಂದು 1.5 ಲೀಟರ್ ಇರೋದ್ರಿಂದ ಸೊ ತುಂಬ ದೊಡ್ಡದಂತೂ ಅನಿಸಲ್ಲ. ಆ್ಯಂಡ್ ನನಗಿದು ಕಲರ್ ಕಾಂಬಿನೇಷನ್ ಎಲ್ಲ ಇಷ್ಟ ಆಯ್ತು. ನಾನು ಸ್ವಲ್ಪ ಚೂಸಿ ಕೆಲವು ವಿಚಾರಗಳಲ್ಲಿ. ಓಕೆ, ನಾನು ಸ್ವಲ್ಪ ಪರ್ಫೆಕ್ಟಾಗಿ ಹೆಂಗೆ ಕಂಬೈನ್ ಮಾಡಿರ್ತಾರೆ ನೋಡಿ ನನಗೆ ಅದೊಂಥರ ಇಷ್ಟ ಆಗುತ್ತೆ. ಸೊ ಇದರಲ್ಲೂ ಅಷ್ಟೇ, ಇದೊಂದು ಸ್ವಲ್ಪ ಫೇಡೆಡ್ ಥರ ಅನ್ನಿಸ್ತು, ಬಟ್ ಅಂದ್ಬಿಟ್ರೆ ನನಗೇನೆಲ್ಲ ಇಷ್ಟ ಆಯಿತು. ಆ್ಯಂಡ್ ಇದು 1.5 ಲೀಟರ್ದು. ಆ್ಯಂಡ್ ಇದ್ರ ಕಾಸ್ಟ್ ಬಂದು 249. ಸೊ 250 ರೂಪೀಸ್ ಆಗಿದೆ. ಓಕೆ, ಸೊ ಇದನ್ನೆಲ್ಲ ಇಡ್ತೀನಿ. ನೆಕ್ಸ್ಟು ನಾನು ಆ್ಯಕ್ಚುಲಿ ನನಗೆ ಸ್ವಲ್ಪ ಕ್ರಾಕರಿ ಐಟಮ್ಸ್ಗಳು ಈ ಥರದ್ದೆಲ್ಲ ಇಷ್ಟ. ನನ್ನ ಡೈಲಿ ವ್ಲಾಗಲ್ಲಿ ಅಥವಾ ಹಿಂದಿನ ವ್ಲಾಗ್ಗಳನ್ನು ನೋಡಿರೋದು ಕೆಲವೊಂದು. ಸೊ ನಾನು 2 ಗ್ಲಾಸ್ ಬಾಟಲ್ ತಗೊಂಡಿದ್ದೀನಿ. ಆ್ಯಕ್ಚುಲಿ ಈ ಗ್ಲಾಸ್ ಬಾಟಲ್ ನೀವು ಅಷ್ಟೇ ಯೂಸ್ ಮಾಡಿ, ನೀರು ಕುಡಿಯೋದಕ್ಕೆಲ್ಲ. ಬಿದ್ದರೆ ಹೊಡೆದೋಗುತ್ತೆ, ಸೇಫ್ಟಿ ಇರಲ್ಲ, ಹೌದು. ಬಟ್ ಅಟ್ ದ ಸೇಮ್ ಟೈಮ್ ಇದು ಹೆಲ್ದಿಗೆ ಒಳ್ಳೆಯದು ಕಂಪೇರ್ ಟು ಪ್ಲಾಸ್ಟಿಕ್ ಆ್ಯಂಡ್ ಆಲ್. ಇದೆಲ್ಲ ಟೆಂಪ್ರರಿ ಪರ್ಪಸ್ ಅಷ್ಟೇ. ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು ಗ್ಲಾಸ್ ಬಾಟಲ್ಸ್ನ. ಸೊ ಇಲ್ಲೊಂದು ಆ್ಯಕ್ಚುಲಿ ಹಳೇದೊಂದಿದೆ. ಮತ್ತು ನಾನು ಎಲ್ಲಿರ್ತೀನಿ ಅಲ್ಲೆಲ್ಲ ಒಂದೊಂದು ಇಟ್ಕೊಂಡಿರ್ತೀನಿ. ಆಫೀಸಲ್ಲಿರ್ಬೋದು, ಬೆಂಗಳೂರು ಮನೇಲಿದ್ದರೆ ಬೆಂಗಳೂರು ಇರ್ಬೋದು, ಹಾಸನಲ್ಲಿದ್ದರೆ ಹಾಸನ ಇರ್ಬೋದು. ಸೊ ಎಲ್ಲ ಕಡೆ ಇಟ್ಕೊಂಡಿರ್ತೀನಿ. ಸೊ ಹಂಗೆ ಇನ್ನೊಂದು 2 ತೊಗೊಂಡೆ. ಇದು ಪ್ರೈಸ್ ಕಿತ್ತಾಕ್ದೆ ಮೊನ್ನೆ ತಾನೆ. ಸೊ ಇದು ಅಷ್ಟೇ 140 ಆರ್ 150ಗೆ ಬೈ 1 get 1 ಇತ್ತು ಇದು. ಸೊ ಇದು ಸ್ಟಿಕ್ಕರ್ ಎಲ್ಲ ಕಿತ್ತಾಕಿದೆ ಮೊನ್ನೆ, ಹಂಗೆ ಇಟ್ಟಿದ್ದೀನಿ. ಸೊ ಇದು ಆ್ಯಕ್ಚುಲಿ ನನಗೆ ಇದು ಪ್ಯಾಟ್ರನ್ ತುಂಬ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಓಕೆನಾ, ಇದ್ರ ಮೇಲೆಲ್ಲ ಡಿಸೈನು. ಬಟ್ ಇದು ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು. ಆ್ಯಕ್ಚುಲಿ ನಾನು ಏನಕ್ಕೆ ಇಷ್ಟೊಂದು ತಗೋತೀನಿ ಅಂತಂದರೆ, ಒಂದು ಪಾಡ್ಕಾಸ್ಟ್ ಮಾಡ್ತಾ ಇರ್ಬೋದು ಅಥವಾ ಒಂದು ವೀಡಿಯೋ ಮಾಡ್ತಾ ಇರ್ಬೋದು, ಸ್ವಲ್ಪ ಚೇಂಜಸ್ ಇರಲಿ, ನಾನು ಸ್ವಲ್ಪ ಚೇಂಜಸ್ನ ಯೂಸ್ ಮಾಡ್ತೀನಿ. ಸೊ ಒಂದಿನ ಈ ಬಾಟಲ್ ಇಟ್ಟರೆ ಒಂದು ಲುಕ್ ಬಂದಿರುತ್ತೆ, ಇನ್ನೊಂದು ದಿನ ಈ ಬಾಟಲ್ನ ಇಟ್ಟರೆ ಒಂದು ಲುಕ್ ಬರುತ್ತೆ. ಸೊ ಆ ಥರ ನಾನು ಸ್ವಲ್ಪ ಚೇಂಜಸ್ ಮಾಡ್ತಿರ್ತೀನಿ. ಸೊ ಅದಕ್ಕೋಸ್ಕರ ನಾನು ಸಿಮಿಲರ್ ಐಟಮ್ಸ್ಗಳನ್ನ ಸ್ವಲ್ಪ ಜಾಸ್ತಿ ಪ್ಯಾಟ್ರನ್ ಇರೋದನ್ನ ತಗೋತೀನಿ. ಸೊ ಇವಾಗ ಇವೆರಡನ್ನು ಸೈಡಿಗೆ ಇಡೋಣ. ನೆಕ್ಸ್ಟು ನಾನು ಆಗಲೇ ಇನ್ನೊಂದು ಕೂಡ ಗ್ಲಾಸ್ ಬಾಟಲ್ ಇದೆ. ಇದು ಅಷ್ಟೇ, ಇದು ಬೈ 1 get 1 ಇರಲಿಲ್ಲ. ಇದು 99 ರೂಪೀಸ್ 1 ಬಾಟಲ್. ಇದು ಆ್ಯಕ್ಚುಲಿ ಚೆನ್ನಾಗಿದೆ. ಇದು 1 ಲೀಟರ್ ಕ್ವಾಂಟಿಟಿ. ಇದು ನಾನೇನು ತೋರಿಸ್ತಾ ಇದು 800 ml ಕ್ವಾಂಟಿಟಿ ಇದೆ ಇದು. ಸೊ ಇದು 1 ಲೀಟರ್ ಕ್ವಾಂಟಿಟಿ. ಇದು ಅಷ್ಟೇ, ನಾವು ಹಿಂಗೆ ಇಟ್ಟರೆ ಲುಕ್ ಚೆನ್ನಾಗಿ ಬರುತ್ತೆ ಅನ್ನೋದೊಂದು ಕಾರಣಕ್ಕೆ ತೊಗೊಂಡಿದ್ದೀನಿ. ಓಕೆ, ಸೊ ಇದು 99.
ನೆಕ್ಸ್ಟು ಆಗಲೇ ನಾನು ಲೈಟ್ ತೋರಿಸ್ತೆ ಅಲ್ವಾ, ಬೆಡ್ ಲ್ಯಾಂಪ್ ಮತ್ತು ನೈಟ್ ಲ್ಯಾಂಪ್ ಅಂತ, ಇದು ಒಂದೆರಡು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನನ್ನ ಹತ್ರ ಬ್ಯಾಂಗ್ಳೂರಲ್ಲಿ ಒಂದು ಯೂಸ್ ಮಾಡ್ತಾಯಿದ್ದೆ. ಇದರಲ್ಲಿ ಬೇರೆ ಕಲರ್ಸ್ ಕೂಡ ಸಿಗುತ್ತೆ, ಬಟ್ ನನಗಿದು ಬ್ಲೂ ಕಲರ್ ಅಷ್ಟೇ ಸಿಕ್ಕಿದ್ದು. ಆ್ಯಂಡ್ ಪ್ರೈಸ್ ಕಮ್ಮಿಗಿತ್ತು. ಅದು ಆ್ಯಕ್ಚುಲಿ MRP ಬಂದು 132 ರುಪೀಸ್ ಇದೆ ಆ್ಯಕ್ಚುಲ್ MRP, ಬಟ್ ಇಲ್ಲಿ 89 ರುಪೀಸ್ ಇತ್ತು. ಸೊ ಅದಕ್ಕೆ ಸ್ವಲ್ಪ ಕಮ್ಮಿನೇ ಇದೆಯಲ್ಲ ಅಂತ ಹೇಳಿ ಒಂದು 4 ತೊಗೊಂಡೆ. ಅದರಲ್ಲಿ 2 ಇಲ್ಲಿ ಹಾಕಿದ್ದೀನಿ, ಒಂದು ಓಪನ್ ಆಗಿದೆ, ಒಂದು ಓಪನ್ ಆಗಿಲ್ಲ, ಹಂಗೆ ಈಗ ಸುಮ್ಮನೆ ಪ್ಲೇಸ್ ಮಾಡಿದ್ದೀನಿ. ಇನ್ನೆರಡು ಹಿಂಗೆ ಇದೆ. ಸೊ ಇದು ಬಿಟ್ಟರೆ ನೆಕ್ಸ್ಟ್ ನಾನು ಇನ್ನೊಂದು ತೊಗೊಂಡಿದ್ದು 3 ಪಿನ್. ಸೊ ಇದೇನಕ್ಕೆ ಯೂಸ್ ಆಗುತ್ತೆ ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಈಗ ಇಲ್ಲೊಂದು ಪ್ಲಗ್ ಇರ್ಬೋದು. ಸೊ ಈ ಪ್ಲಗ್ಗಿಗೆ ನಾವು ಹಿಂಗೆ ಕನೆಕ್ಟ್ ಮಾಡಿ ಮಲ್ಟಿಪಲ್ ಕನೆಕ್ಷನ್ನ ಹೇಳ್ಕೊಳೋದಕ್ಕೆ ಯೂಸ್ ಆಗುತ್ತೆ. ಸೊ ನಾನೇನಕ್ಕೆ ಇದನ್ನು ಚೂಸ್ ಮಾಡಿದ್ದೀನಿ ಅಂತಂದರೆ, ನಾನು ಇದೇ ಥರ ಸ್ವಲ್ಪ ಎಲೆಕ್ಟ್ರಿಕ್ ಐಟಮ್ಸ್ಗಳನ್ನ ಯೂಸ್ ಮಾಡಿ ನನ್ನ ಸೆಟಪ್ನೆಲ್ಲ ಬಿಲ್ಡ್ ಮಾಡ್ತಿರ್ತೀನಿ. ಸೊ ಹಾಗೆ ನಿಮಗೆ ಡಿಸ್ಪ್ಲೇ ಮೇಲೆ ಅಷ್ಟೇ ಒಂದು ಓಲ್ಡ್ ಸೆಟಪ್ ಲೈಟಿಂಗ್ ಮಾಡಿದ್ದೆ ಸಿಂಪಲ್ಲಾಗಿ, ನನ್ನದೇ ಒಂದು ಸ್ಟೈಲಲ್ಲಿ. ಸೊ ಅದನ್ನು ಸುಮ್ಮನೆ ನಿಮಗೆ ಹಾಕ್ತೀನಿ. ಇವಾಗ ಅದಿಲ್ಲ, ಬೇರೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಇಷ್ಟೇ. ಇದಾದಮೇಲೆ ಈ ಬ್ಯಾಗು ಅಷ್ಟೆಲ್ಲ ತೊಗೊಂಡಿದ್ದು, ಇನ್ನೇನಾದ್ರು ಇದೆಯಾ, ಇಲ್ಲ ಇನ್ನೇನಿಲ್ಲ, ಬಿದ್ದಿದೆ ಅಷ್ಟೇ. ಬ್ಯಾಗು ಅಷ್ಟೆಲ್ಲ ತೊಗೊಂಡಿದ್ದು, ಇದು 20 ರುಪೀಸ್. ಸೊ ಇದಾಗಿತ್ತು ಇವತ್ತಿನ ಕಂಟೆಂಟು. ಸೊ ಇಷ್ಟು ಐಟಮ್ಸ್ಗಳನ್ನ ನಾನು ತೊಗೊಂಡಿದ್ದೀನಿ. ಸುಮ್ಮನೆ ಹಂಗೆ ಇರಲಿ, ನಾನು ಏನೇನು ತೊಗೋತೀನಿ, ಏನೇನಿದೆ, ಮತ್ತು ಯಾವ ಥರ ಐಟಮ್ಸ್ಗಳು ಬರ್ತಾಯಿದೆ ಮಾರ್ಕೆಟಿಗೆ ಅನ್ನೋದೊಂದು ಐಡಿಯಾ ಇರಲಿ ಅನ್ನೋದಕ್ಕೋಸ್ಕರ ನಾನು ಇದನ್ನು ವೀಡಿಯೋ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಟಿವ್ ವೀಡಿಯೋಗಳಿಗಾಗಿ ಎಷ್ಟೇ ಇನ್ಫೋನ ಅವರಿದೆ ಫಾಲೋ ಮಾಡಿ. ಸೊ ಇದೇ ಥರ ಕಂಟೆಂಟ್ಗಳನ್ನ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.